ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿಗಳ ಲೆಕ್ಕಾಚಾರವನ್ನ ನೋಡಿದ್ರೂ ಕೂಡ ಬಹುತೇಕ ಕಡೆಗಳಲ್ಲಿ SC ಎಡಗೈ ಪಂಗಡಕ್ಕೇನೆ ಟಿಕೆಟ್ ಅನ್ನ ನೀಡ್ತಾ ಬಂದಿರೋದು ಕಾಂಗ್ರೆಸ್ ಪಾಳ್ಯದಲ್ಲಿ. ಹೀಗಾಗಿ ಇಲ್ಲೂ ಕೂಡ ಬಹುತೇಕ SC ಎಡಗೈ ಪಂಗಡಕ್ಕೇನೆ ಕೊಡಬೇಕು ಅನ್ನೋದಾಗಿದೆ. ನನಗೆ ಒಂದು ಕುತೂಹಲ ಇದ್ದಿದ್ದು ಸಂಧಾನ ಸಭೆ ಯಶಸ್ವಿ ಆಯ್ತು. ಸಂಧಾನ ಅಂದ್ರೆ ಮೋಸ್ಟ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಕೆಲವರು ಹೇಳಿದ್ರಂತೆ ಮುನಿಯಪ್ಪ ಅವ್ರಿಗೆ, ಚಿಕ್ಕ ಪೆದ್ದಣ್ಣ ಅವ್ರಿಗೆ ಕೊಡ್ತೀವಿ ಅಂತ ಭರವಸೆ ಸಿಕ್ಕಿತ್ತು. ಎಲ್ಲವೂ ಕೂಡ ಅಂತಿಮ ಆಗಿತ್ತು. ಇನ್ನೇನು ಪಟ್ಟಿ ರಿಲೀಸ್ ಆಗ್ಬೇಕಿತ್ತು. ಬಟ್ ಈ ಮಧ್ಯದಲ್ಲಿ ವಿರೋಧ, ಅವ್ರಿಗೆ ಬೇಡವೇ ಬೇಡ, ಎರಡೂ ಬಣ ಬಿಟ್ಟು ಬೇರೆದವ್ರಿಗೆ ಅಂದ್ರೆ ಸಂಧಾನ ಏನು? ಕಾಂಗ್ರೆಸ್ ಹೈಕಮಾಂಡ್ಗೆ ಬೆಲೆ ಕೊಡ್ತಿದ್ದಾರ ಶಾಸಕರು ಅನ್ನೋ ಪ್ರಶ್ನೆ. ಇದೇ ಪ್ರಶ್ನೆ ಮೊದಲ ದಿನ ಯಾವಾಗ ರಾಜೀನಾಮೆ ಪತ್ರ ಹಿಡಿದು ವಿಧಾನಸೌಧದ ಕಡೆಗೆ ದಾಂಗುಡಿ ಇಡ್ತಾ ಇದ್ರು, ಇವರು ಕೂಡ ಆಗ ಫೋನ್ ಸಂಪರ್ಕಕ್ಕೆ ಬಂದ ಕೇಳಿದ್ವಿ, ಅಂದ್ರೆ ನಿಮ್ಮಲ್ಲಿ ಹೈಕಮಾಂಡ್ ನ ನಿರ್ಧಾರಕ್ಕೆ ಅಗೌರವ ಅಂತ ಆಗೋದಿಲ್ವಾ ಇದು ಅಂತ ಹೇಳಿ. ಇಲ್ಲ, ಹೈಕಮಾಂಡ್ ನಾಯಕ ಅವ್ರು ಹೇಳ್ತಾ ಇದ್ದಿದ್ದು, ಹೈಕಮಾಂಡ್ ನಾಯಕರು ನಮ್ಮನ್ನ ಕೂಡ ಸಂಪರ್ಕ ಮಾಡಿದ್ರು ಅಭ್ಯರ್ಥಿಯನ್ನ ಫೈನಲೈಸ್ ಮಾಡೋಕ್ ಮುಂಚೆ. ಆಗ ನಾವೆಲ್ಲರೂ ಕೂಡ ಇದೇ ವಾದವನ್ನ ಮುಂದಿಟ್ಟಿದ್ವಿ. KH ಮುನಿಯಪ್ಪ ಅವರು ನಮ್ಮನ್ನ ಸತತವಾಗಿ ಸೋಲಿಸ್ಲಿಕ್ಕೆ ಪಕ್ಷದಲ್ಲಿ ಇಟ್ಕೊಂಡೇ ಹುನ್ನಾರ ಮಾಡ್ತಿದ್ದಾರೆ. ಹೀಗಾಗಿ ನಮ್ಮೆಲ್ಲರ ಮಾತಿಗೂ ಕೂಡ ಈ ಬಾರಿ ಗೌರವ ಕೊಡಿ ಅಂತ ಕೇಳಿದ್ವಿ. ಹೈಕಮಾಂಡ್ ಕೂಡ ಹೇಳಿತ್ತು ಇಲ್ಲ ಗೌರವ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಕೊನೆ ಕ್ಷಣದಲ್ಲಿ ಹೀಗೆ ಬದಲಾವಣೆ ಆಗ್ತಾ ಇದೆ, ಇದು ಅವ್ರ ವಾದ. ಅಂದ್ರೆ ಹೈಕಮಾಂಡ್ ನಾಯಕರು ನಮ್ಮ ಮಾತನ್ನು ಪರಿಗಣಿಸ್ಲಿಲ್ಲ, ಹಾಗಾಗಿ ನಾವು ಈ ರೀತಿಯಾದ ಮಾರ್ಗವನ್ನ ಹಿಡಿಯೋದು ನಮ್ಗೆ ಅನಿವಾರ್ಯ ಆಯ್ತು ಅಂತ ಹೇಳಿ. ಈಗ ಸಂಧಾನ ಅಂತಂದ್ರೆ ಏನು, ಇಬ್ರನ್ನು ಕನ್ವಿನ್ಸ್ ಆಗೋ ರೀತಿಯಲ್ಲಿ ಮೂರನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕು, ಬಟ್ ಅದು ಕಷ್ಟ ಇದೆ. ಹೀಗಾಗಿ ರೆಬಲ್ ಅನ್ನೋದು, ಬಂಡಾಯ ಅನ್ನೋದು ಇದ್ದೇ ಇರುತ್ತೆ ಈ ಕ್ಷೇತ್ರದಲ್ಲಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಬಹುದು ಅಂತ ಹೇಳಿ ಅಂತಿಮವಾಗಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬಹಳ ಕುತೂಹಲ. ನಿನ್ನೆ ಕೂಡ ನೀವು ಹೇಳ್ತಾ ಇದ್ರಿ ಇದು ಮುಗಿಯದ ಕಥೆ. ಇವತ್ತು ನಿನ್ನೆಯದಲ್ಲ, ಹಲವಾರು ದಿನಗಳಿಂದ ಈ ಮುನಿಸು ಎಲ್ಲವೂ ಕೂಡ ಮುಂದುವರ್ಕೊಂಡೇ ಬರ್ತಾ ಇದೆ. ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಮುತುವರ್ಜಿ ವಹಿಸಿ ಬಂದು ಸಂಧಾನ ಮಾಡಿದ್ರು ಕೂಡ ಅದು ಸಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈಗಲೂ ಕೂಡ ಅದೇ ಬೆಳವಣಿಗೆನ, ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ. ಬಟ್ ಎರಡೂ ಬಣದವ್ರು ಕೆಲಸ ಮಾಡ್ತಾರ ಅವ್ರ ಪರವಾಗಿ, ಅದು ಪ್ರಶ್ನೆ ಇದೆ. ಪೃಥ್ವಿ, ನನ್ನ ಮಾತಿಗೆ ನಾನು ಈಗಲೂ ಕೂಡ ಬದ್ಧನಾಗಿರ್ತೇನೆ. ಯಾಕಂದ್ರೆ ಇದು ಸುಮಾರು ವರ್ಷಗಳಿಂದ ನಾವು ಕೂಡ ವರದಿಗಾರಿಕೆ ಮಾಡ್ಕೊಂಡ್ ಬರ್ತಾ ಇದ್ದೇವೆ. ಇವರ ಕದನ ಇದ್ದಿದ್ದೇನೆ. ಈಗ ಸಂಧಾನ ಆಗಿದೆ, ಸಂಧಾನ ಆದ ತಕ್ಷಣ ಎಲ್ಲರೂ ಹೋಗಿ ಅಭ್ಯರ್ಥಿ ಪರ ಕೆಲಸ ಮಾಡಿ ಗೆಲ್ಲಿಸ್ಬಿಡ್ತಾರೆ ಅಂತಲ್ಲ. ಈಗಲೂ ಕೂಡ ತಟಸ್ಥರಾಗುವಂತ ಎಲ್ಲ ಚಾನ್ಸಸ್ ಇದಾವೆ. ಹಾಗಾಗಿ ಅಲ್ಲಿ ಕೋಲಾರ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಅವರಿಗೆ ಎರಡೂ ಬಣಗಳಿಂದ ಒಂದಷ್ಟು ಕಷ್ಟಗಳಂತ ಇದ್ದಿದ್ದೇನೆ. ಇವರು ಜನರ ಹತ್ರ ಮತ ಕೇಳೋದಕ್ಕೆ ಹೋಗೋದಲ್ಲ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಸಂಭಾಳಿಸೋದೇ ದೊಡ್ಡ ಮಟ್ಟದ ಕಷ್ಟ ಕೋಲಾರ ಭಾಗದಲ್ಲಿದೆ. ಹಾಗಾಗಿ ಇಲ್ಲಿ ಸಂಧಾನ ಸೂತ್ರವನ್ನು ಹೈಕಮಾಂಡ್ ಹೆಣಿತಾ ಇದೆ. ಹಣ್ಣಾದ್ರೂ ಕೂಡ ಅದನ್ನ ಎರಡು ಬಣದವ್ರು ಒಪ್ತಾರ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ, ಮತ್ತು ಒಪ್ಕೊಂಡು ಕೆಲಸ ಮಾಡ್ತಾರ ಚುನಾವಣೆಯಲ್ಲಿ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಈಗಿರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದ್ರೆ ಯಾವ ಎರಡೂ ಬಣದಿಂದ ಈ ಚುನಾವಣೆಯಲ್ಲಿ ತಟಸ್ಥರಾಗುವಂತ ಲೆಕ್ಕಾಚಾರಗಳಿದಾವೆ. ಮುನಿಯಪ್ಪ ಬಣಕ್ಕೆ ಕೊಟ್ಟರು ಕೂಡ ಅಥವಾ ರಮೇಶ್ ಬಣಕ್ಕೆ ಕೊಟ್ಟರು ಕೂಡ ಈಗ ಎರಡೂ ಬಣದಿಂದ ಅಭ್ಯರ್ಥಿಗಳಿಲ್ಲ ಅನ್ನುವಂತ ಮಾತುಗಳನ್ನ ಈಗಾಗಲೇ ನಾಯಕ ಹೇಳ್ತಾ ಇದ್ರೆ, ಆದ್ರೂ ಕೂಡ ಬೇರೆ ಅಭ್ಯರ್ಥಿಯನ್ನು ಹುಡುಕೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಈ ದಿನಗಳ ಬಹಳ ಕಡಿಮೆ ಇದಾವೆ ಮತ್ತು ಉತ್ತಮವಾದಂತ ಅಭ್ಯರ್ಥಿಯನ್ನು ಹುಡುಕ್ಬೇಕಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಎಡಗೈ ಸಮುದಾಯಕ್ಕೆ ಸೇರಿದಂತ ಅತ್ಯುತ್ತಮ ನಾಯಕರು ಅಲ್ಲಿ ಇಲ್ಲ. ಈಗಿರ್ತಕ್ಕಂಥ ಆಪ್ಷನ್ ಅನ್ನ ಬಿಟ್ಟು ಇನ್ನುಳಿದಂತೆ ಬಲಗೈ ಸಮುದಾಯವನ್ನು ಆಯ್ಕೆ ಮಾಡಿದ್ರೆ ಎಡಗೈ ಸಮುದಾಯದವರು ಬಂಡೆ ಹೇಳ್ತಾರೆ. ಹಾಗಾಗಿ ದೊಡ್ಡ ಕ್ಲಿಷ್ಟಕರವಾದಂತ ಪ್ರಶ್ನೆ ರಾಜ್ಯ ನಾಯಕರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಎದ್ದಿದೆ. ಅಂತಿಮವಾಗಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಅಭ್ಯರ್ಥಿ ಮಾಡಿದ ಬಳಿಕ ಇವರೆಲ್ಲರನ್ನೂ ಕೂಡ ಮನವೊಲಿಸಿ ಅಲ್ಲಿ ಚುನಾವಣೆ ಪ್ರಚಾರ ಮಾಡುವಂಥದ್ದು ಮತ್ತು ಕೆಲಸ ಮಾಡುವಂಥದ್ದು, ಅಭ್ಯರ್ಥಿ ಗೆಲ್ಲುವಂತ ಕೆಲಸವನ್ನು ಮಾಡುವಂಥದ್ದು ಬಹಳ ಕ್ಲಿಷ್ಟಕರವಾಗಿದೆ. ಕಾದ್ ನೋಡಬೇಕಾಗುತ್ತೆ ಅಭ್ಯರ್ಥಿಗಳನ್ನ ಎಲ್ಲರೂ ಒಪ್ಕೊಂಡು ಆ ಚುನಾವಣೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಕೋಲಾರ ಭಾಗದ ನಾಯಕರು ಮಾಡ್ತಾರೆ ಅನ್ನುವಂಥದ್ದು. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.